ಫ್ರೆಂಡ್ಸ್ ವೆಲ್ಕಮ್ ಟು KSP ಜಾಬ್ ಟೈಟ್ಸ್ ಯೂಟ್ಯೂಬ್. ಫ್ರೆಂಡ್ಸ್, KPSC ಪ್ರಶ್ನೆ ಪತ್ರಿಕೆ ಬಂಡಲ್ ಒಳಗಿನ ಕವರ್ ಓಪನ್ ವಿವಾದದ ಬಗ್ಗೆ KPSC ಸೆಕ್ರೆಟರಿಗೆ ಒಂದು ಪತ್ರವನ್ನು ಅಭ್ಯರ್ಥಿಗಳು ಬರೆದಿರುವಂಥದ್ದು. ಅವರ ಉತ್ತರ ಏನಾಗಿದೆ ಮತ್ತು KS ಪೇಪರ್ ಲೀಕ್ ಆಗಿದೆಯಾ ಇಲ್ವಾ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಲೈಕ್ನ ಮಾಡಿ, ತಪ್ಪದೆ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡೋಣ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, KS ಪೇಪರ್ ಏನಿದೆ ಇದು ಲೀಕ್ ಆಗಿದೆ ಅಂತ ಸುಮಾರು ಜನ ಅಭ್ಯರ್ಥಿಗಳು ಒಂದು ಆರೋಪವನ್ನು ಮಾಡ್ತಾ ಇರೋದು ಫ್ರೆಂಡ್ಸ್. ಯಾಕೆಂದರೆ ಅಭ್ಯರ್ಥಿಗಳು ಸುಮ್ಮನೆ ಒಂದು ಆರೋಪವನ್ನು ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಅದು ಸೀಲ್ಡ್ ಆಗಿದ್ದ ಬಂಡಲ್ಗಳು ಒಳಗಿನ ಕವರ್ ತೆರೆದ ಸ್ಥಿತಿಯಲ್ಲಿದ್ದ ಬಗ್ಗೆ ಅಭ್ಯರ್ಥಿಗಳು KPSC ಕಾರ್ಯದರ್ಶಿಗೆ ಪತ್ರವನ್ನು ಬರೆದು ದೂರಿದ್ದಾರೆ. ಆದರೆ ಪತ್ರಿಕೆ ಪ್ಯಾಕಿಂಗ್ ವೇಳೆ ಥರ್ಮಲ್ ಸೀಲಿಂಗ್ನಲ್ಲಿ ವ್ಯತ್ಯಾಸವಾಗಿರಬಹುದು. ನೋಡಿ ಫ್ರೆಂಡ್ಸ್, ಹಳೆ ಒಂದು ಖಾತೆಯನ್ನು ಕಟ್ಟಿರುವಂಥದ್ದು. ಥರ್ಮಲ್ ಸೀಲಿಂಗ್ನಲ್ಲಿ ವ್ಯತ್ಯಾಸವಾಗಿರಬಹುದು, ಏಕೆಂದರೆ 3 ಹಂತದ ಪ್ಯಾಕಿಂಗ್ ಪೈಕಿ ಮೇಲ್ಭಾಗದ ಬಂಡಲ್ ಪ್ಯಾಕಿಂಗ್ ಸರಿಯಾಗಿ ಇತ್ತು. ಆದರೂ ಈ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಲಾಗುತ್ತದೆ ಎಂದು KPSC ಸೆಕ್ರೆಟರಿ ಅವರು ಒಂದು ಸ್ಪಷ್ಟನೆಯನ್ನು ಪಡಿಸಿರುವಂಥದ್ದು. ಗುರುವಾರ ಪ್ರಬಂಧ ಪತ್ರಿಕೆಯ ಪರೀಕ್ಷೆ ನಡೆಯಿತು. ನಗರದ ಮೈಸೂರು ರಸ್ತೆಯ PU ಕಾಂಪೋಸಿಟ್ ಕಾಲೇಜು ಪರೀಕ್ಷಾ ಕೇಂದ್ರದ ಕೊಠಡಿ ಸಂಖ್ಯೆ 4ರಲ್ಲಿ ಬೆಳಗ್ಗೆ ಪ್ರಶ್ನೆ ಪತ್ರಿಕೆಯ ಬಂಡಲ್ ಅನ್ನು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ತೆಗೆಯುವಾಗ ಒಳಭಾಗದ ಕವರ್ ತೆರೆದ ಸ್ಥಿತಿಯಲ್ಲಿರುವುದನ್ನು ಗಮನಿಸಿದ ಅಭ್ಯರ್ಥಿಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿ ಪರೀಕ್ಷಾ ಬರೆದರು. ಪರೀಕ್ಷೆ ಮುಗಿದ ಬಳಿಕ ಅಭ್ಯರ್ಥಿಗಳು ಮತ್ತೊಮ್ಮೆ ಪರೀಕ್ಷಾ ಕೇಂದ್ರದಲ್ಲಿ ಮೇಲ್ವಿಚಾರಕರನ್ನು ಪ್ರಶ್ನಿಸಿದ್ದಾರೆ. ಆಗ ಪ್ರಶ್ನೆ ಪತ್ರಿಕೆ ಇದೇ ಸ್ಥಿತಿಯಲ್ಲಿ ಬಂದಿದೆ ಎಂದು ಉತ್ತರ ನೀಡಿದ್ದಾರೆ. ಇದರಿಂದ ಸಮಾಧಾನಗೊಳ್ಳದ ಅಭ್ಯರ್ಥಿಗಳು ಸಿಬ್ಬಂದಿ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದರು. ಅಂತಿಮವಾಗಿ KPSC ಕಾರ್ಯದರ್ಶಿಗೆ ದೂರನ್ನು ನೀಡಿರುವಂಥದ್ದು ಫ್ರೆಂಡ್ಸ್. ಇದನ್ನು ಕೂಡ PDO ಏನು ಪ್ರಶ್ನೆ ಪತ್ರಿಕೆ ಓಪನ್ ಆಯಿತು ಫ್ರೆಂಡ್, ಅದೇ ಥರ ಮಾಡಿ ಮುಚ್ಚಾಕುವಂಥ ಎಲ್ಲ ಪ್ರಯತ್ನವನ್ನು KPSC ಅವರು ಮಾಡುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಇನ್ನೊಂದು ಐಡ್ರಾಮ್ ಅಂದರೆ ನೋಡಿ ಫ್ರೆಂಡ್ಸ್, ಅದೇ ಉತ್ತರ ಪತ್ರಿಕೆಯನ್ನು ತೆಗೆದುಕೊಳ್ಳುವಾಗಲೂ ನೋಡಿ ಅದೇ ಥರ ಐಡ್ರಾಮನ್ನು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಕಾರು ಪಂಚರ್ ಐಡ್ರಾಮಾ ನೋಡಿ ಫ್ರೆಂಡ್ಸ್. ಪರೀಕ್ಷೆ ಬರೆದ 1 ಗಂಟೆಯೊಳಗೆ ಉತ್ತರ ಬರೆದ ಪ್ರತಿಗಳು ಕೂಡಲೇ KPSC ಕಚೇರಿಗೆ ತೆರಳಬೇಕಾಗಿದ್ದು, ಆದರೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ಅಧಿಕಾರಿಗಳೇ ಒಪ್ಪಿಕೊಂಡಿದ್ದ ಕಾರಣ ಮತ್ತು ಹೊರಗೆ ಮಾಧ್ಯಮದವರು ಇರುವ ಸಲುವಾಗಿ ತಾವೇ ತಮ್ಮ ಟೊಯೋಟಾ ಕಾರಿಗೆ ಅವರ ಕಾರು ಚಾಲಕನ ಕೈಯಿಂದ ಮೊಳೆಯಿಂದ ಚುಚ್ಚಿಸಿ ಪಂಚರ್ ಆಗಿದೆ ಎಂಬ ನಾಟಕವನ್ನು ಆರಂಭಿಸಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಒಂದು ರೀತಿಯ ನಾಟಕವನ್ನು ಕೂಡ ಇವರು ಆಡಿರುವಂಥದ್ದು. ಅದರಿಂದ ಉತ್ತರ ಪತ್ರಿಕೆಯನ್ನು ತಿದ್ದುವ ಸಾಧ್ಯತೆ ಇದೆ ಅಂತ ಹೇಳಿರುವಂಥದ್ದು ಫ್ರೆಂಡ್ಸ್. ಇನ್ನು ಇದು ಇವತ್ತಿನ ಪೇಪರಲ್ಲಿ ಬಂದಿರುವಂಥದ್ದು ಫ್ರೆಂಡ್ಸ್. ಇದು ಕೂಡ ಇದೇ ಒಂದು ಬಂದಿರುವಂಥದ್ದು. ಆದ್ದರಿಂದ ಇದು ಒಂದು ಲೀಕ್ ಆಗಿದೆ ಇಲ್ವಾ ಅಂತ ಇನ್ನೂ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಆದರೆ 90% ಎಲ್ಲೋ ಆಗಿರುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.